ನಮಸ್ಕಾರ. ನಮಸ್ಕಾರ. ನಮ್ಮ ಪರಿಚಯ ಆಗಬೇಕು ನಮ್ಮ ನೋಡಿದ್ರೆ. ಬಸವಂತಪ್ಪ ಅಂತೇಳಿ, ಬಸವಾಪುರ ಗ್ರಾಮದ ಹೊನ್ನಾಳಿ ತಾಲೂಕು. ಇದು ಬೇಚರ ಗ್ರಾಮ. ಇದು ನಮ್ಮ ತಂದೆಯವರು ಪೂರ್ವಿಕರು, ನಮ್ಮ ಅಜ್ಜ ನಮ್ಮ ತಂದೆಯವರು ಈ ಜಮೀನನ್ನು ಪರ್ಚೇಸ್ ಮಾಡಿದರು 1978 ಇಸ್ವಿಯಲ್ಲಿ. ನಂತರದಲ್ಲಿ ನಾವು ಮಕ್ಕಳು, ನಮ್ಮ ತಂದೆಯವರು, ನಮ್ಮ ಮಕ್ಕಳು ನಾವೆಲ್ಲ ಸೇರ್ಕೊಂಡು ಇದನ್ನು ಅಭಿವೃದ್ಧಿ ಮಾಡ್ತಾ ಬಂದಿದ್ವಿ. 2004ನೇ ಇಸ್ವಿಯಲ್ಲಿ ನಾವು ಹೊಳೆಯಿಂದ ತುಂಗಭದ್ರಾ ನದಿಯಿಂದ ಲಿಫ್ಟ್ ಇರಿಗೇಷನ್ ಮುಖಾಂತರ ನೀರಾವರಿ ಸೌಲಭ್ಯನ ಈ ಜಮೀನು ಉಳಿಸ್ಕೊಂಡು, ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ 4.2 ಕಿಲೋಮೀಟ್ರು ಪೈಪ್ಲೈನ್ ಮುಖಾಂತರ ನೀರನ್ನು ಈ ತಗೊಂಡ್ಬಂದು ಈ ಜಮೀನಿಗೆ ಹೊಳೆ ಮುಖಾಂತರ ನಾವು ಅಂತರ್ಜಲ ಹೆಚ್ಚಿಗೆ ಬಳಸ್ದಂಗೆ ರಿವರ್ ವಾಟರನ್ನು ನಾವು ಬಳಸಿ ಈ ತೋಟವನ್ನು ನಿರ್ವಹಣೆ ಮಾಡ್ತಾಯಿದ್ವಿ. ವಾಟರ್ ಮ್ಯಾನೇಜ್ಮೆಂಟ್ ಪೂರ್ತಿ ಎಂಟೈರ್ ತೋಟ ಜೀವಾಮೃತದಲ್ಲಿ ಮೇಂಟೈನ್, ಜೀವಾಮೃತ ಪ್ಲಸ್ ಡ್ರಿಪ್ ಇರಿಗೇಷನ್, ಮೇಯ್ನ್ ಡ್ರಿಪ್ ಇರಿಗೇಷನ್ನು. ಡ್ರಿಪ್ ಇದ್ರ ಮೂಲಕ ತಗೊಂಡ್ರೆ ನೀರು ಲಿಫ್ಟ್ ಇರಿಗೇಷನ್ ಪೈಪ್ಲೈನ್ ಮುಖಾಂತರ HDP ಪೈಪ್ ಹಾಕಿ ಪೈಪ್ಲೈನ್ ಮುಖಾಂತರ ಅಲ್ಲಿಂದ ಇಲ್ಲಿಗೆ ಲಿಫ್ಟ್ ಇರಿಗೇಷನ್ ಮಾಡಿ ನೀರನ್ನು ತಗೊಂಡ್ಬಂದಿದ್ದೀವಿ. ಸರ್, ಒಟ್ಟು ನಿಮ್ದು 30 ಎಕರೆ ಇದೆ ಇಲ್ಲ? ಒಟ್ಟಿದು 33 ಎಕರೆ ಜಮೀನು. 33 ಎಕರೆಯಲ್ಲಿ ಅಡಿಕೆ ಹಾಕಿದೆ? ಅಡಿಕೆ ಇದೆ. ಏನು ಅಂತರದಲ್ಲಿ ಹಾಕಿದ್ರೆ ಅಡಿಕೆ? 9 ಅಡಿಕೆ ಇದೆ. ಹೌದಾ? 9 ಎಷ್ಟು ವರ್ಷ ಇದ್ದಿದ್ದು? ಇದು ಸುಮಾರು ಈಗ 20 ವರ್ಷ 15 ವರ್ಷ ಹಂತ ಹಂತವಾಗಿ ಈಗ 12 ವರ್ಷ 8 ವರ್ಷದ ತೋಟನೂ ಇದೆ. ಇದರಲ್ಲಿ ಅಂತರ ಬೆಳಿಬೇಕು ಅಂತ ಯಾಕೆ ನಿಮ್ಗೆ ತಲೆಯಲ್ಲಿ ಬಂತು? ಸರ್, ಅಡಿಕೆ ಈ ಯಾವುದೇ ಒಂದು ಆದಾಯದ ಮೇಲೆ ನಾವು ಅವಲಂಬಿಸಿಬಿಟ್ರೆ ಮಾರ್ಕೆಟ್ ಫ್ಲಕ್ಚುಯೇಷನ್ ಆದಾಗ ನಮ್ಮ ಜೀವನ ನಿರ್ವಹಣೆ ಕಷ್ಟ ಆಗ್ತದೆ. ಖರ್ಚುಗಳನ್ನ ಯಾವನ್ನು ನಿಲ್ಸಕ್ಕಾಗಲ್ಲ. ಹೌದು, ಹಂಗ ಅನುಕೂಲ ಆಯ್ತು. ಆಮೇಲೆ ಇದಕ್ಕೆ ಪೂರಕ ಬೆಳೆಗಳು ಹೊಂದಾಣಿಕೆ ಯಾವ ರೀತಿ ಆಗ್ತಾವ ಅನ್ಕೊಂಡು? ತೋಟಗಾರಿಕೆ ಬೆಳೆಯಲ್ಲಿ ಅಡಿಕೆಗೆ ಅಂತರ ಬೆಳೆ ಅಂತಂದ್ರೆ ಬಾಳೆ ಇದೆ. ಮೊದಲು ಬಾಳೆ ಬೆಳೆದ್ರಿ? ಬಾಳೆ ಬೆಳೆದ್ವಿ. ನಂತರದಲ್ಲಿ ಬಾಳೆಗೆ ತೋಟ ಜಾಸ್ತಿ, ಅಡಿಕೆ ಮರ ಜಾಸ್ತಿ ಹೋದಂಗೆ ಬಾಳೆಗೆ ನೆರಳಲ್ಲಿ ತೋಟ ಬಾಳೆ ಅಂತ ಶ್ರೇಷ್ಠ ಬರೋದಿಲ್ಲ. ಬಂದ್ರು ಕೊಳೆ ರೋಗ ಬರ್ತೈತಿ. ಅದು ಆವಾಗ ನಮ್ಮ ಈಗ ಮೊದಲನೇ ಹಂತದಲ್ಲಿ ಬಾಳೆ ಬೆಳೆದ್ವಿ. ಮತ್ತೆ ಎರಡನೇ ಹಂತದಲ್ಲಿ ನಾವು ಕೋಕೋಕ್ ಹೋದ್ವಿ. ಕೋಕೋಕ್ ಹೋದ್ರಿ? ಕೋಕೋ ಎಷ್ಟು ವರ್ಷದಿಂದ ಬೆಳಿತಾ ಇದ್ದೀವಿ? ಈಗ 4ನೇ ವರ್ಷ, ಜೂನಿಗೆ 4ನೇ ವರ್ಷ ಆಯ್ತು ಪ್ಲಾಂಟ್. ಹೌದಾ? ಈ 4ನೇ ವರ್ಷಕ್ಕೆ ಸರ್ ಈಗ ಮಾಡಿದಿರಲ್ಲ, ಈ ಇಳುವರಿ ಯಾವಾಗಿದ್ದ ಆರಂಭ ಆಯ್ತು? ಇಳುವರಿ ಈಗ ಹೋದನೇ ವರ್ಷ ಅಲ್ಲ, ಈಗ 2015ನೇ ವರ್ಷ ಇಳುವರಿ ಸ್ಟಾರ್ಟ್ ಆಯ್ತು. ಈಗ 15-16ರಿಂದ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಈ ವರ್ಷ ಚೆನ್ನಾಗಿ ಬಂದಿದೆ. ಇದು ಜೂನಿಂದ ಜೂನಿಗೆ ನಮ್ದೊಂದು 7,000 ಪ್ಲಾಂಟಿಗೆ 7,000, ಒಂದು 6,500 ಪ್ಲಾಂಟಿಗೆ ಒಂದು 7-7.5 ಲಕ್ಷ ರೂಪಾಯಿ ಆದಾಯ ಇದೆ. ಒಟ್ಟು ಕುಟುಂಬದ ಆದಾಯ, ಒಟ್ಟು ಕುಟುಂಬದಿಂದ 7.5 ಲಕ್ಷ ರೂಪಾಯಿ ಆದಾಯ. ಸರ್, ಇವಾಗ ಇದನ್ನ ಸ್ಥಳವನ್ನು ಸದ್ವಿನಿಯೋಗ ಮಾಡ್ಕೊಳ್ಳೋಕೋಸ್ಕರ ಕೋಕೋ ಹಾಕಿದ್ರಿ? ಕೋಕೋ ಹಾಕಿದ್ರಿ. ಎಲ್ಲಿ ತಂದ್ರಿ ಪ್ಲಾಂಟ್ಸ್? ಇದು ದಾವಣಗೆರೆಯಲ್ಲಿ ಮೇಘನಾ ಇದು ನರ್ಸರಿಯಲ್ಲಿ ತಗೊಂಡ್ಬಂದ್ವಿ. ಮೇಘನಾ ನರ್ಸರಿ ತಂದ್ರಿ. ಸರ್, ಇದನ್ನ ಪ್ರಮುಖವಾಗಿ ಏನು ಖರ್ಚು ಬರ್ತಿದ್ರೆ? ಪ್ರಮುಖವಾಗಿ ಪ್ಲಾಂಟಿಂಗ್ ಕಾಸ್ಟ್ ಬರ್ತದೆ, ಆಮೇಲೆ ಗುಂಡಿ ಹೊಡೆದದ್ದು. ಬಟ್ CHD ಪ್ರೋಗ್ರಾಮಲ್ಲಿ ನಾವು ಮಾಡಿದ್ರಿಂದ ಎಂಟೈರ್ ಪ್ಲಾಂಟಿಂಗ್ ಕಾಸ್ಟು ನಮಗೆ ಸರ್ಕಾರನೇ ಭರಿಸಿದೆ. ನಮಗೇನು ಖರ್ಚು ಏನಂತ ಹೆಚ್ಚಿನ ಖರ್ಚು ಬರಲಿಲ್ಲ. ಸುಮಾರು ಒಂದು ಪ್ಲಾಂಟಿಗೆ ಒಂದು 10-12 ರೂಪಾಯಿ, ಬೇಡ 15 ರೂಪಾಯಿ ಖರ್ಚು ಬಂದಿರ್ಬೋದು. ಅದಕ್ಕಿಂತ ಜಾಸ್ತಿ ಏನು ಖರ್ಚು ಬಂದಿಲ್ಲ ಸರ್. ಈಗ ಇದು ಬಂದಿರೋದ್ರಲ್ಲಿ 7.5 ಲಕ್ಷ ರೂಪಾಯಿ ಲಾಭನೇ ನಿಮಗೆ? 7 ಲಕ್ಷ ಲಾಭ ಅಂತಂದ್ರೆ ಇದು ಹಾರ್ವೆಸ್ಟಿಂಗ್ ಖರ್ಚು ಇರ್ತದೆ. ಹಾರ್ವೆಸ್ಟಿಂಗ್ ಖರ್ಚು ಇರ್ತದೆ. ಮತ್ತು ಇದು ಪ್ಲೋನಿಂಗು, ಮೇಂಟೆನೆನ್ಸ್ ಅಂತೂ ನೆಗ್ಲಿಜಿಬಲ್ ಅಮೌಂಟ್. ಸರ್, ಈ ಪ್ಲೋನಿಂಗ್ ಮಾಡ್ತಾರಲ್ಲ, ಅದರಿಂದ ಏನು ಪ್ರಯೋಜನ ಆಗ್ತದೆ? ಪ್ಲೋನಿಂಗ್ ಮಾಡೋದ್ರಿಂದ ನಾವು ನಮ್ಮ ಹಾರ್ವೆಸ್ಟಿಂಗ್ ಮಾಡುವಾಗ ನಾವು ಒಂದು ಅಂತರ ಕಾಪಾಡ್ಕೊಳ್ತೀವಿ. ನಾವು ನೆಲದಲ್ಲೇ ತೊಗೊಂಡು ಹರಿಬೇಕು. ಅದನ್ನು ಅಂತರ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾವು ಪ್ಲೋನಿಂಗ್ ಮಾಡಲೇಬೇಕು. ಆಮೇಲೆ ಇದರಲ್ಲಿ ಅನ್ವಾಂಟೆಡ್ ಶೂಟ್ಸ್ ಭಾಳ ಬರ್ತದೆ. ಅದು ಅನ್ವಾಂಟೆಡ್ ಬ್ರಾಂಚಸನ್ನು ಕಟ್ ಮಾಡಲೇಬೇಕು. ಇಲ್ಲದ್ರೆ ಏನಾಗುತ್ತೆ, ವೆಜಿಟೇಟಿವ್ ಗ್ರೋತ್ ಜಾಸ್ತಿಯಾಗಿ ಆ ಕಾಯಿಗೆ ಕಟ್ಟೋದಿಲ್ಲ. ಎಲ್ಲ ಹೂವೆಲ್ಲ ಫ್ಲವರೆಲ್ಲ ಡ್ರಾಪ್ ಆಗ್ತದೆ. ಸೊ ಆಮೇಲೆ ಈಗ ಸ್ಟೆಮ್ಮಿಗೂ ನಮಗೆ ಬಿಸಿಲು ಬೇಕೇ ಬೇಕಿದೆ. ಸ್ಟೆಮ್ಮಿಗೆ ಮಳೆಗಾಲದಲ್ಲಿ, ಬೇಸಿಗೆಯಲ್ಲೇನೋ ಬಿಸಿಲು ಬೀಳ್ತೈತೆ, ಮಳೆಗಾಲದಲ್ಲಿ ಬಿಸಿಲು ಕಮ್ಮಿ ಇರೋದ್ರಿಂದ ಆ ಸ್ಟೆಮ್ಮಿಗೆ ಬಿಸಿಲು ಬಿದ್ದಾಗ ಇಲ್ಲಿರ್ತಕ್ಕಂಥ ಹೂವುಗಳು ಕಾಯ್ಗಟ್ತವೆ. ಆ ಕಾರಣಕ್ಕೋಸ್ಕರನಾದರೂ ನಾವು ಪ್ಲೋನಿಂಗ್ ಮಾಡಲೇಬೇಕು. ಪ್ಲೋನಿಂಗ್ ಮಾಡೋದೇ ಹೇಗೆ? 2-3 ಕಾರಣಗಳು. ಒಂದು, ಬೇಸಿಗೆಯಲ್ಲಿ ಕೆನಾಫಿಯಾಗಿ ಒದಿಕೆಯಾಗಿತ್ತು ಅಂದರೆ ಎವಾಪ್ರೇಷನ್ ಕಮ್ಮಿ ಆಗ್ತದೆ ನೀರು. ಎರಡನೇದು, ಇದನ್ನು ಪ್ಲೋನಿಂಗ್ ಮಾಡೋದ್ರಿಂದ ಇಲ್ಲಿ ಕೆಳಗೆ ಬಿದ್ದಿರಿದೆ ನೋಡ್ರಿ, ಇದೆಲ್ಲ ಸೊಪ್ಪು ಸೆದೆ ಪೂರ್ತಿ ಇದು ಮಲ್ಚಿಂಗ್ ಆಗ್ತದೆ. ಈ ಮಲ್ಚಿಂಗ್ ಆಗೋದ್ರಿಂದ ನಿಮಗೆ ವೀಡ್ ಕಮ್ಮಿ ಆಗ್ತದೆ. ಆಮೇಲೆ ವಾಟರ್ ಮ್ಯಾನೇಜ್ಮೆಂಟ್ ಈಸಿ ಆಗ್ತದೆ. ನೀರು ಎವಾಪ್ರೇಷನ್ ಕಮ್ಮಿ ಆಗ್ತದೆ. ಇವೆಲ್ಲ ನಮಗೆ ಆದಾಯಗಳು ಭಾಳ ಆಗ್ತದೆ. ಆಮೇಲೆ ಅದು ಗೊಬ್ಬರ ಆಗ್ತದೆ. ಈ ವರ್ಷ ಮಲ್ಚಿಂಗ್ ಮಾಡಿದ್ದು, ಕಟ್ ಮಾಡಿ ಮಲ್ಚಿಂಗ್ ಮಾಡಿದ್ದು ಮುಂದಿನ ವರ್ಷಕ್ಕೆ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ಸೊ ಹಾಗಾಗಿ ಒಂದು ಎಕರೆಗೆ ಏನಿಲ್ಲ ಅಂದರೂ ಒಂದು 3-4 ಲೋಡ್ ಸೊಪ್ಪು ಆಗ್ತದೆ.
ಆ ಸೊಪ್ಪು ನಾವು ಎಲ್ಲಿಂದ ತಂದು ಹಾಕದ ನಮ್ಮ ತೋಟದಲ್ಲಿ ಬೆಳೆದಂಥ ಬೆಳೆಯನ್ನು ಅನ್ವಾಂಟೆಡ್ ಸಣ್ಣ ಬ್ರಾಂಚಸ್ಸನ್ನು ಕಟ್ ಮಾಡಿ ಅದನ್ನೇ ಗೊಬ್ಬರವಾಗಿ ನಾವು ಬಳಸ್ಬೋದು. ಸರ್ ಈ ಗಿಡದಲ್ಲಿ ಏನು ಯಾವ ರೀತಿ ಅನುಕೂಲ ಆಯ್ತು ಅಂತ ತೋರಿಸ್ತಿದ್ರಲ್ಲ, ಈ ರೀತಿಯಲ್ಲಿ ಏನಾಗಿದೆ ಅಂತಂದರೆ ನಾವು ಗಿಡನ ಮೊದಲನೇ ವರ್ಷ 2ನೇ ವರ್ಷ ಬೆಳೆಸಬೇಕು ಅಂದರೆ ನಾವು ಕಾಯಿ ಎರಿಯೋ ರೀತಿಯಲ್ಲಿ ಮತ್ತು ನಮ್ಮ ಕಲ್ಟಿವೇಷನ್ಗೆ ಅನಾನುಕೂಲ ಆಗೋ ನಾವು ನಮಗೆ ಅನುಕೂಲ ಆದ ರೀತಿಯಲ್ಲಿ ಬೆಳೆಸಬೇಕು. ಹಾಂ ಸರ್ ಹೇಳಿ. ಮೊದಲನೇ ವರ್ಷ ಬೆಳೆದಂಥ ಗಿಡ ಇಲ್ಲೊಂದು ಬ್ರಾಂಚ್ ಬಂದಿದೆ. ಆ ಬ್ರಾಂಚ್ ಮೊದಲನೇ ವರ್ಷ ಇದನ್ನು 2-3 ವರ್ಷ ನಾವು ಗ್ರೋತ್ ಆಗಿ ನಮ್ಮ ಕರೆಕ್ಟಾಗಿ ನಮಗೆ ಕಲ್ಟಿವೇಷನ್ಗೆ ಹಾರ್ವೆಸ್ಟಿಗೆ ಅನುಕೂಲ ರೀತಿಯಲ್ಲಿ ನಾವು ಬೆಳೆಸಬೇಕಾಗ್ತದೆ ಗಿಡಗಳನ್ನು. ಈಗ ಮೊದಲೇ ಅದೇನಾಗ್ತದೆ ಹೇಗೆ ಬೇಕಾಗೆ ಬೆಳ್ತದೆ, ಅನ್ವಾಂಟೆಡ್ ಸೀಡ್ಸ್ ಎಲ್ಲ ಬರ್ತದೆ. ಇದರಲ್ಲಿ ಇಲ್ಲೇ ಬ್ರಾಂಚ್ ಬಂದಿದೆ. ಸೊ ನಾವು ಇಲ್ಲಿ ಇದನ್ನು ಕಟ್ ಮಾಡಿದ್ರಿಂದ ಇಲ್ಲಿ ಬೆಳೆದಿದೆ. ಸೊ ಇಲ್ಲಿದನ್ನು ನಾವು ಅವಾಯ್ಡ್ ಮಾಡೋದ್ರಿಂದ ಇಲ್ಲೊಂದು ವಾಟರ್ ಶೂಟ್ ಬಂದುಬಿಟ್ಟು ಇಲ್ಲಿ ಕೆನಾಫೆ ಮೇಂಟೈನ್ ಆಗಿದ್ದು ಇಲ್ಲೇ ಕಟ್ ಮಾಡಿ ತೆಗಿತೀವಿ ಈ 2 ಬ್ರಾಂಚನ್ನು. ಈ ಕಟ್ ಮಾಡಿ ತೆಗಿಲಿಲ್ಲ ಅಂತಂದರೆ ಇಲ್ಲಿ ಬ್ರಾಂಚಸ್ ಬಂದು ಇಲ್ಲಿ ನಮಗೆ ಕಲ್ಟಿವೇಷನ್ನು ಅಡಿಕೆ ಕೆಡೋಕ್ಕೆ ಮಾಡೋಕ್ಕೆ ಓಡಾಡ್ಲಿಕ್ಕೆ ಮಾಡಲಿಕ್ಕೆ ಇದೆಲ್ಲ ತಡಿತದೆ. ಆ ಕಾರಣಕ್ಕೋಸ್ಕರ ಇವನ್ನ ಕಟ್ ಮಾಡ್ಕೊಂಡ್ರೆ ಇಲ್ಲಿ ಕೆನಾಫೆ ಬರೋದ್ರಿಂದ ನಾವು ಇಲ್ಲಿ ಹಾರ್ವೆಸ್ಟಿಂಗು ಓಡಾಡಲಿಕ್ಕೆ ಮಾಡಲಿಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವು 2-3 ಕಾರಣಕ್ಕೋಸ್ಕರ ಪ್ಲೋನ್ ಮಾಡಲೇಬೇಕದು. ಪ್ಲೋನ್ ಮಾಡಿ ಗಿಡವನ್ನು ಬೆಳೆಸಿ ಈ ಹಂತಕ್ಕೆ ಇಟ್ಕೊಳ್ಬೇಕು. ಈ ಹಂತಕ್ಕೆ ಇಟ್ಕೊಂಡ್ಮೇಲೆ ಇದು ನೆಕ್ಸ್ಟ್ ಇನ್ನೂ ಸ್ವಲ್ಪ ಬಲ ಆಗ್ತದೆ ಮುಂದಿನ ವರ್ಷಕ್ಕೆ. ಅವಾಗೇನು ಎಕ್ಸ್ಟ್ರಾ ಬಂದಿದ್ದವನ್ನು ಮತ್ತು ಮುಂದಿನ ವರ್ಷಕ್ಕೆ ಬರ್ತವೆ, ಇವನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈ ಥರ ಮೇಂಟೈನ್ ಮಾಡೋದು. ಆಮೇಲೆ ಕಾಯಿ ಎರಿಲಿಕ್ಕೆ ನಾವು ಇಲ್ಲೇ ನೆಲದಲ್ಲಿ ನಿಂತ್ಕೊಂಡು ಇಲ್ಲೆಲ್ಲ ಕಾಯಿ ಎರಿಬೋದು. ಮೇಲ್ಗಡೆ ನಿಂತ್ಕೊಂಡ್ರೆ ಮೇಲ್ಗಡೆ ನಿಂತ್ಕೊಂಡ್ರೆ ಮರ ಅರೆ ಮುರಿತದೆ ಸರ್, ಇವೆಲ್ಲ ಮುರಿತವೆ, ಅರಿಲಿಕ್ಕೆ ಆಗೋದಿಲ್ಲ, ಅವೆಲ್ಲ ಸಮಸ್ಯೆಗಳಾಗ್ತದೆ. ಆಮೇಲೆ ಒಂದ್ಸರಿ ಜಿಗಿದ್ರಿ ಭಾಳ ಇವೇನಾಗುತ್ತೆ, ಇವು ಕಾಯಿ ಬರೋ ಹೂವು ಬರೋ ಜಾಗಗಳು ಇವು ಹಾಳಾಗಬಾರ್ದು. ತುಳಿದು ಮಾಡಿದರೆ ಹಾಳಾಗ್ತದೆ, ಡ್ಯಾಮೇಜ್ ಆಗ್ತದೆ. ಮತ್ತೆ ಅಲ್ಲಿ ನೆಕ್ಸ್ಟ್ ಹೂವು ಬರೋದಿಲ್ಲ. ಅದು 20 ದಿನ ಆಯ್ತದೆ ಕಟ್ ಮಾಡಿ 20 ದಿನ ಆದ ನಂತರದಲ್ಲಿ 20 ದಿನಕ್ಕೆ ಈ ಥರ ಚಿಗುರು ಬರ್ತದೆ. ಸುಮಾರು ಚಿಗುರುಗಳು ಬರ್ತಾವೆ. ನಮಗೆಲ್ಲ ಚಿಗುರುಗಳು ಬೇಕಾಗೋದಿಲ್ಲ. ಕೆಲವು ಬೇಕಾಗಂಥ ಚಿಗುರನ್ನು ಇಟ್ಕೊಂಡು ಅರೆಯನ್ನು ಇಟ್ಕೊಂಡು ಬೇಡವಾದಂಥದ್ದು ಈ ಥರ ತೆಗೆದು ಡ್ರಾಪ್ ಹಾಕಬೇಕು. ಇಲ್ಲಿ ಕಿತ್ತಾಕಿರೋ ನಿಮಗೆಲ್ಲ ಕಾಣ್ತದೆ. ಇಲ್ಲಿ ಏನಾಗುತ್ತೆ, ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗಿಬಿಟ್ಟು ಎಲೆ ಮರ ತುಂಬ ಎಲೆ ಸಪ್ಪಲಿಗೆ ಹೋಗ್ಕೊಂತು ನಮಗೆ ಇಳುವರಿ ಬರೋದಿಲ್ಲ. ಅದು ಇಳುವರಿ ತೊಂದರೆ ಆಗ್ತದೆ. ಇದು ಎಲೆಗೆ ಮತ್ತು ಕಾಂಡಕ್ಕೆ ಹೋಗೋದ್ರಿಂದ ನಮಗೆ ಕೋಕೋ ಬರೋದಿಲ್ಲ. ಆ ಕಾರಣಕ್ಕೆ ಇದರಲ್ಲಿ ಮೇಂಟೆನೆನ್ಸ್ ಗ್ರೋತನ್ನು, ವೆಜಿಟೇಟಿವ್ ಗ್ರೋತು ಪ್ಲಸ್ ಈಲ್ಡಿಂಗ್ ಗ್ರೋತ್ ಎಲ್ಲವನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕೆಲಸಗಳು ಇರ್ತವೆ. ಅಲ್ಲಿ ಲೇಬರ್ ತೊಗೊಳ್ತದೆ ಇದು ಕೆಲಸ. 20 ದಿನದಿಂದ ನಾವು ಕ್ಲೋನಿಂಗ್ ಮಾಡೋದ್ರಿಂದ ಈ ಥರ ಮಲ್ಚಿಂಗ್ ಇಷ್ಟೊಂದು ಸೆರೆ ಬಿಟ್ಟಿದ್ದು ಮಲ್ಚಿಂಗ್ ಆಗಿದೆ. ಮುಂದಿನ ವರ್ಷಕ್ಕೆ ಇದು ಕಾಂಪೋಸ್ಟ್ ಆಗಿ ಪರಿವರ್ತನೆ ಆಗ್ತದೆ. ಭೂಮಿಗೆ ಫಲವತ್ತತೆ ಕಾಪಾಡ್ತದೆ, ತೇವಾಂಶವನ್ನು ಉಳಿಸ್ಕೊಳ್ತದೆ, ಮತ್ತು ನಮಗೆ ಮುಂದಿನ ವರ್ಷಕ್ಕೆ ಇಳುವರಿಗೂ ಅನುಕೂಲ ಆಗ್ತದೆ. ವೀಡ್ ಕಂಟ್ರೋಲ್ ಆಗ್ತದೆ.